ಸುದ್ದಿ ಆರಂಭದಲ್ಲೇ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಗೂಡ್ಸ್ ರೈಲೊಂದು ಅಗ್ನಿ ಅವಘಡಕ್ಕೆ ತುತ್ತಾಗಿದೆ. ಅಪಾರ ಪ್ರಮಾಣದ ನಷ್ಟ ಇದರಿಂದ ಆಗಿದೆ. ಡೀಸೆಲ್ ಅನ್ನ ಕ್ಯಾರಿ ಮಾಡ್ತಾ ಇತ್ತು ಈ ಗೂಡ್ಸ್ ವಾಹನ ಅನ್ನೋದು ತಿಳಿದು ಬರ್ತಾ ಇದೆ. ಮಾಹಿತಿ ನೋಡ್ತಾ ಹೋಗೋಣ. ಡೀಸೆಲ್ ಸಾಗಿಸ್ತಾ ಇದ್ದಂತಹ ಗೂಡ್ಸ್ ರೈಲು ಬೆಂಕಿಗಾಹುತಿಯಾಗಿದೆ. ತಿರುವಳ್ಳೂರು ರೈಲು ನಿಲ್ದಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹಳಿ ತಪ್ಪಿ ರೈಲು ಬೋಗಿಗಳು ಪಲ್ಟಿಯಾಗ್ಬಿಟ್ಟಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕ್ಷಣ ಮಾತ್ರದಲ್ಲೇ ರೈಲು ಧಗಧಗಿಸಿದೆ. ಸದ್ಯ ಅದು ಗೂಡ್ಸ್ ರೈಲ್ ಆಗಿದ್ರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಲಾಸ್ನ ಪ್ರಮಾಣ ನೋಡಿ, 8 ಬೋಗಿಗಳು ಕೂಡ ಅಗ್ನಿ ಅವಘಡಕ್ಕೆ ನೋಡಿ ಬೆಂಕಿಯ ಕೆನ್ನಾಲಿಗೆ ಯಾವ ಪ್ರಮಾಣದಲ್ಲಿ ಚಾಚಿಕೊಂಡಿದೆ ಅಂತ. ದಟ್ಟ ಹೊಗೆ ಆವರಿಸ್ಬಿಟ್ಟಿದೆ. ಇನ್ನೊಂದು ಕಡೆಗೆ ಅತಿ ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಡೀಸೆಲ್ಗೆ ಬೆಂಕಿ ಬಿತ್ತು ಅಂದರೆ ನೀವು ಕೇಳಬೇಕಾ, ಕ್ಷಣ ಮಾತ್ರದಲ್ಲಿ ಹೈಲಿ ಫ್ಲೇಮಬಲ್. ಅದು ಕ್ಷಣ ಮಾತ್ರದಲ್ಲಿ ಎಲ್ಲಿ ಅದನ್ನು ಸ್ಟೋರ್ ಮಾಡಿರ್ತಾರೋ ಅಲ್ಲೆಲ್ಲ ನಾಶ ಆಗಿ ಹೋಗಿರುತ್ತೆ. ವಿಜುವಲ್ಸ್ ನೋಡ್ತಾ ಇದ್ದೀರಿ ನೀವು, ಎಷ್ಟು ದೊಡ್ಡ ಅಗ್ನಿ ಅವಘಡ ಆಗಿದೆ ಅಂತ ಹೇಳಿ. ಸುತ್ತಮುತ್ತ ಕೂಡ ಅಲ್ಲಿ ದಟ್ಟ ಹೊಗೆ ಆವರಿಸಿದೆ. ಮತ್ತು ಇದ್ದಿದ್ದು ಡೀಸೆಲ್ ಆಗಿದ್ದರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಗಂಟೆ ತನಕ ಕೂಡ ಅದು ಹೊತ್ತಿ ಉಳಿದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದರೂ ಕೂಡ, ಯಾಕಂದರೆ ಅದು ಒಂದ್ಸಲ ಬೆಂಕಿ ಹತ್ಕೊಂಡ್ಮೇಲೆ ಅದೊಂದು ಕೆಮಿಕಲ್ ರಿಯಾಕ್ಷನ್, ಅದನ್ನು ನಂದಿಸೋದಕ್ಕೆ ನಾವು ನೀರನ್ನು ಉಪಯೋಗಿಸಿದ್ರು ಕೂಡ ಸಾಧ್ಯ ಆಗಲ್ಲ ತತ್ಕ್ಷಣಕ್ಕೆ. ಆಮೇಲೆ ಇನ್ನೊಂದು, ಎಲ್ಲ ಅಗ್ನಿ ಅವಘಡಗಳು ಕೂಡ ನೀರಿನಿಂದ ಕೆಳಗಡೆ ಆಗಲ್ಲ. ಈ ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ರಿ, ನಾವು ಹೇಳ್ತಾ ಇದ್ವಿ ನಿಮಗೆ, ಎಲ್ಲ ಬೆಂಕಿ ಅವಘಡಗಳನ್ನು ನಾವು ನೀರನ್ನು ತರ್ತೀವಿ ತಕ್ಷಣಕ್ಕೆ ಅದನ್ನು ನಂದಿಸ್ಬಿಡ್ತೀವಿ ಅಂತ ಅಂದರೆ ಸಾಧ್ಯ ಆಗಲ್ಲ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದ ಕೆಮಿಕಲ್ ರಿಯಾಕ್ಷನ್. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ನಾನು ಕೇಳ್ತಾ ಇದ್ದೆ, ಹೇಗಾಯಿತು ಈ ಅಗ್ನಿ ಅವಘಡ? ಒಂದು, ಎರಡನೇದಾಗಿ ಲಾಸ್ ಎಸ್ಟಿಮೇಷನ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ, ಎಷ್ಟು ಲಾಸ್ ಆಗಿದೆ ಅಂತ? ಮಮತಾ, ತಮಿಳುನಾಡಿನ ತಿರುವಳ್ಳೂರು ರೈಲ್ವೆ ಸ್ಟೇಷನ್ನಲ್ಲಿ ಗೂಡ್ಸ್ ಗಾಡಿಗೆ ಬೆಂಕಿ ತಗುಲಿರುವಂಥ ಘಟನೆ ಮುಂಜಾನೆ 5:30 ಸುಮಾರಿಗೆ ನಡೆದಿರುವಂಥದ್ದು. ಅಂದರೆ ಮೊನಾಲಿಯಿಂದ ತಿರುಪತಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ತಿರುವಳ್ಳೂರು ರೈಲ್ವೆ ಸ್ಟೇಷನ್ನಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿರುವಂಥದ್ದು. ಬೆಂಕಿ ಅವಘಡಕ್ಕೆ ರೈಲಿನ 8 ಬೋಗಿಗಳು ಕೂಡ ಸುಟ್ಟು ಭಸ್ಮವಾಗಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರ ಬಗ್ಗೆ ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾವಾಗ ಬೆಂಕಿಯ ಕೆನ್ನಾಲಿಗೆ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಂಡಿರುತ್ತೆ ಮತ್ತು 8 ಬೋಗಿಗಳಲ್ಲೂ ಕೂಡ ಡೀಸೆಲ್ ಇದ್ದಂಥ ಕಾರಣಕ್ಕಾಗಿ ಬೆಂಕಿ ಮತ್ತು ಹೊಗೆ ದಟ್ಟವಾಗಿ ಆವರಿಸ್ಕೊಳ್ತಿದ್ದಂತೆ ಆತಂಕದಿಂದ ಅದರಲ್ಲಿರುವಂಥ ಚಾಲಕರು ಮತ್ತು ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಯಾವಾಗ ರೈಲಿನ ಬೋಗಿಗಳಲ್ಲಿ 8 ಬೋಗಿಗಳಲ್ಲೂ ಕೂಡ ದೊಡ್ಡ ಮಟ್ಟದ ಬೆಂಕಿ ಮತ್ತು ಹೊಗೆ ಆವರಿಸ್ಕೊಳ್ಳುತ್ತೋ ಆ ಕಾರಣಕ್ಕಾಗಿ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಒಂದು ರೀತಿ ಪ್ಯಾನಿಕ್ ಆಗ್ತಾರೆ. ಕೂಡಲೇ ರೈಲ್ವೆ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದವರು ಬಂದು ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಂಡಿದ್ದಂಥ ಬೆಂಕಿ ಮತ್ತು ಹೊಗೆಯನ್ನು ನಂದಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿರುವಂಥದ್ದು. ಇದಂತೂ ಈಗ ಇರುವಂಥ ಮಾಹಿತಿ ಪ್ರಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಂಡಿದ್ದಂಥ ಬೆಂಕಿ ಹೊಗೆಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.